ಲಲಿತಾ ಭಾಸ್ಕರ್ ಅಂತ. ನಿಮಗೆ ವಯಸ್ಸು 77. ತಮ್ಮ ಶಿಕ್ಷಣ SLC. ಮತ್ತೆ ಏನು ಆರೋಗ್ಯದ ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ಇದೆ ಹೇಳ್ತೀರಾ? ಅನಾರೋಗ್ಯ ಅಂದ್ರೆ ಇದು ಮಂಡಿ ನೋವು ತುಂಬಾ. ಎರಡು ಮಂಡಿನ ಒಂದು ಮಂಡಿ? ಎರಡು ಮಂಡಿನೂ, ಒಂದು ಲೆಫ್ಟ್ ಜಾಸ್ತಿನೇ ಇದೆ, ಇದು ಸ್ವಲ್ಪ ಕಡಿಮೆ ಇದೆ. ಇದು ಜಾಸ್ತಿ ಇದೆ ಅಂದ್ರೆ ಯಾವಾಗ್ಲೂ ಇರುತ್ತಾ ಇಲ್ಲ ಬಂದು ಹೋಗುತ್ತಾ? ಇಲ್ಲ, ಬಂದೇನು ಹೋಗಲ್ಲ, ಯಾವಾಗ್ಲೂ ಇರುತ್ತೆ, ಇದ್ದೇ ಇರುತ್ತೆ. ಎಡಮಂಡಿ ನೋವು ಯಾವಾಗ್ಲೂ ಇರುತ್ತೆ. ಆದ್ರೆ ಮಲ್ಕೊಂಡು ರೆಸ್ಟ್ ತಗೊಂಡು ಬೆಳಗ್ಗೆ ಇದ್ರೆ ಫ್ರೆಶ್ ಆಗಿರುತ್ತೆ. ಸ್ವಲ್ಪ ವಾಕು ಎಲ್ಲ ಮಾಡಿ ಮತ್ತೆ ಕೆಲಸಗಳೆಲ್ಲ ಮಾಡಿದ್ಮೇಲೆ ನೋವು ಕಾಣಿಸುತ್ತೆ. ಈಗ ಇದಕ್ಕೆ ಎಷ್ಟು ವರ್ಷದಿಂದ ಈ ರೀತಿ ನಿಮಗೆ ತೊಂದರೆ ಕಾಣ್ತಾ ಇದೆ? ಇದೊಂದು 4 ವರ್ಷ, 4-5 ವರ್ಷ. ಇದಕ್ಕೆ ತಾವು ಈ ನೋವು ಬಂದಾಗ ತಾವೇನು ಪರಿಹಾರಕ್ಕೆ ಏನ್ ಪರಿಹಾರಕ್ಕೆ ಓವರಿನ್ SR100 ಅಂತ ಒಂದು ಮಾತ್ರೆ ಇದೆ, ಅದ್ ತಗೊಂಡ್ರೆ ಫುಲ್ ಒಂದು 3-4 ದಿವಸ ಕಾಪಾಡುತ್ತೆ. ಮತ್ತೆ ಸಣ್ಣಗೆ ನೋವು ಬರುತ್ತೆ, 1 ವಾರ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಈಗ ನಾನು ತಗೊಳ್ಳೇಬಾರ್ದು ಅಂದ್ಬಿಟ್ಟು ಒಂದು 20 ದಿವಸ ತಗೊಂಡಿರ್ಲಿಲ್ಲ. ಮತ್ತೆ ಮನೇಲಿ ಅದ್ರ ಫಂಕ್ಷನ್ ಬಿದ್ದಾಗ ತಗೊಂಡ್ಬಿಡ್ತೀನಿ, ಸ್ವಲ್ಪ ಲವಲವಿಕೆ ಆಗಿರೋದಕ್ಕೆ. ಈಗ ಟ್ಯಾಬ್ಲೆಟ್ಸ್ ಏನಾರ ತಗೊಳ್ತಿರಲ್ಲ, ನೀವೇ ತಗೊಳ್ರ ಅಥವಾ ಡಾಕ್ಟರ್ ಏನಾರ ಪ್ರಿಸ್ಕ್ರೈಬ್ ಮಾಡಿದ್ರ? ಡಾಕ್ಟರ್ ಅಂತ ನಮ್ಮ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದ್ದ ಒಂದು ಹುಡುಗ ಡಾಕ್ಟ್ರು, MBBS ಅಥವಾ MBBS ಮಂಡ್ಯದಲ್ಲಿ, ನಮ್ ಮಂಡ್ಯ. ಸರಿ ಸರಿ, ಇಲ್ಲಿಗೆ ಬಂದಿದ್ವಿ. ಮತ್ತೆ ಅವನೇ ಮಾಡ್ದ, ಅಯ್ಯೋ ತುಂಬಾ ನೋವು ಅಂತಿದ್ದೆ. ಅವನ ಆ ಮಾತ್ರೆ ಹೇಳ್ದ, ಅವಲಿಂದ ತಗೊಳ್ತಾ ಇದ್ದೇನೆ. ಅಂದ್ರೆ ವಾರಕ್ಕೊಂದ್ಸಾರಿ ಅಷ್ಟೇ. ಸರಿ, ಈಗ ನೀವು ಯಾರಾದ್ರೂ ಡಾಕ್ಟರ್ ಅಲ್ಲಿ ತೋರಿಸ್ಲಿಲ್ವಾ ಈ ಬಗ್ಗೆ? ಮಂಡಿ ನೋವಿಗೆ ತೋರಿಸ್ತೀನಿ, ಆದ್ರೆ ತಾತ್ಕಾಲಿಕ ಅಷ್ಟೇ. ಇದು ಯಾವ ಡಾಕ್ಟರ್ ಅಲ್ಲಿ ತೋರಿಸಿದ್ರಿ? ಅವರೇನು ಸಲಹೆ ಕೊಟ್ಟಿದ್ರು? ಏನಾದ್ರು ಡಾಕ್ಯುಮೆಂಟ್ಸ್ ಏನಾರು? ನಮ್ಮ ಫ್ಯಾಮಿಲಿ ಡಾಕ್ಟರ್ ನಟರಾಜ್ ಅಂತಿದ್ದಾರೆ. ಅವರು MBBS MDನ? ಅವರು ಅಲೋಪತಿ, MBBS ಇಂಗ್ಲಿಷ್ ಮೆಡಿಸಿನ್. ಏನ್ ಹೇಳಿದ್ರು ಅವರು? ಅದು ಇದ್ದೇ ಇರುತ್ತೆ, ಏನು ಮಾಡಕ್ ಆಗಲ್ಲ ಅಂತಿರೋರು. ಅವ್ರ ಹತ್ರ ಹೋಗಿದ್ದೆ, ಏನೋ ಸರಿ ಹೋಗ್ಲಿಲ್ಲ, ನಾನು ನಿಲ್ಲಿಸ್ತೇನೆ, ನಾನು ಸ್ವಲ್ಪ ಇದ್ದಂಗೆ. ಎಷ್ಟು ಕಾಲ ತಗೊಂಡ್ರಿ ಅದು? ಅದು ಒಂದು 20-25 ದಿವಸ ತಗೊಂಡಿದ್ದೆ. ಸರಿ, ಈಗ ನಂತರ ಮುಂದುವರಿಸಿ. ಅದೇ ಈಗ ನೋವು ಮತ್ತೆ ತುಂಬಾ ನಿಂತ್ಕೊಂಡು, ಇದು ನಮ್ಮ ತಂಗಿ ಬರ್ತೀವಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಂತ ಅಂದ್ಲು. ಎಷ್ಟೊತ್ತಾದ್ರೂ ಬರಲಿಲ್ಲ, ನಂಗೆ ತುಂಬಾ ನೋವು ಬಂದು ವಾಪಸ್ ಹೊರಟೋಗೋಣ ಅಂತ ಒಂದ್ 4 ಹೆಜ್ಜೆ ಇಟ್ಟೆ. ಆಗ್ಲಿಲ್ಲ. ಅವ್ರ ಯಜಮಾನ್ರು ಬಾರಿ ಸ್ಟ್ರಿಕ್ಟ್, ಸಿಡುಕು ಜಾಸ್ತಿ. ಯಾರ ಯಜಮಾನ್ರು? ನನ್ನ ತಂಗಿ. ಹೌದಾ? ಬಹಳ ನಗ್ತಾರ್ರಿ ಅವರು. ಆತರ ಇರ್ತಾರ ಅಷ್ಟೇ, ಮತ್ತೆ ಬೇರೆ ತರ ಇರ್ತಾರೆ. ಹೌದಾ? ಹಿಂಗೆ ಆತರ ರೇಗಾಡ್ಬಿಡ್ತಾರೆ. ಇಲ್ಲ, ನಾನು ವಿಡಿಯೋ ಮಾಡಿದೀನಿ, ಬಹಳ ಸಹಜವಾಗಿ ನಗ್ತಾರೆ ಅವರು. ಹ್ಯಾಪಿ ಮ್ಯಾನ್. ನೀವು ಕೃಷ್ಣಪ್ಪ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಈಸ್ ವೆರಿ ಹ್ಯಾಪಿ ಮ್ಯಾನ್, ಗುಡ್ ಮ್ಯಾನ್. ಹೇಳಿ. ಕೋಪ ಬಂದಾಗ ಅದೊಂದು ಪ್ರದರ್ಶನ ಮಾಡ್ಕೋಬೇಕು, ಆತರ. ಅವ್ರೇನಾದ್ರು ಅಂದು ಬಿಡ್ತಾರಂತ ಮತ್ತೆ ವಾಪಸ್ ಬಂದೆ. ಸರಿ ಸರಿ ಸರಿ. ಶುಗರ್ ಏನೋ ಹೇಳಿದ್ರಿ, ಶುಗರ್ ಬಗ್ಗೆ ಹೇಳಿ. ಶುಗರ್ ಇದೆ. ಯಾವಾಗ್ಲಿಂದ ಇದೆ? ಎಷ್ಟು ವರ್ಷದಿಂದ ಇದೆ? ಈಗ ಒಂದು ಎಷ್ಟು ವರ್ಷದಿಂದ? ಒಂದು 5-6 ವರ್ಷದಿಂದನೇ ಇದೆ. ಅದು 5-6 ವರ್ಷದಿಂದ ಇದೆ. ಸರಿ, ಅದಕ್ಕೆ ಏನ್ ಮಾಡಿದ್ರಿ? ಯಾವ ಡಾಕ್ಟರ್? ಅದಕ್ಕೆ ಗ್ಲೈಕೋಮೆಟ್ 500 mg ಅಂತ ಕೊಟ್ಟಿದ್ದಾರೆ ಮಾತ್ರೆ. ಅದು ಬೆಳಗ್ಗೆ ತಗೊಳ್ಳೋದು, ರಾತ್ರಿಗೆ ಮಲ್ಕೊಳ್ಳೋವಾಗ ಇದು 250 mg ಗ್ಲೈಕೋಮೆಟ್ 500 ಇದು ತಗೊಳ್ತಾ ಇದ್ದೀನಿ. ಮತ್ತೆ ಒಂದೊಂದ್ಸಾರಿ ಸ್ವೀಟ್ ತಿನ್ಬಿಡ್ತೀನಿ. ಅದರಿಂದ ಏನೂ ತಿಂದೇ ಇದ್ರೆ ನಾರ್ಮಲ್ ಸ್ಟೇಜಲ್ಲಿ ಇರುತ್ತೆ. ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಸ್ವೀಟು ಅದು ಇದು ತಿಂದರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಅಂದ್ರೆ ಎಷ್ಟು ಆಗ್ಬೋದು? ಅದೇ ಈಗ ಹೇಳಿದ್ನಲ್ಲ, ಬೆಳಗ್ಗೆ ಬರೀ ಹೊಟ್ಟೆಲ್ಲಿ ಟೆಸ್ಟ್ ಮಾಡಿಸಿಕ್ಕೆ 150 ಇತ್ತು. ಈ ಸಾರಿ 2 ತಿಂಗಳಲ್ಲಿ ಮಾಡಿಸಿದ್ದು. ಆಮೇಲೆ ಸ್ವಲ್ಪ ಟಿಫನ್ ಎಲ್ಲ ಮಾಡಿದ್ಮೇಲೆ 200 ಇತ್ತು. ಸೊ 150-200 ಇರುತ್ತೆ. ಸರಿ ಸರಿ. ಟ್ಯಾಬ್ಲೆಟ್ಸ್ ಬೆಳಿಗ್ಗೆ ಮಾತ್ರ ತಗೋತೀರಾ ಇಲ್ಲ? ಬೆಳಗ್ಗೆ ರಾತ್ರಿ 2 ಹೊತ್ತು ತಗೋತೀನಿ. ಒಂದೊಂದು 2 ಒಂದು 500 mg ಒಂದು ಬೆಳಗ್ಗೆ ತಗೊಳ್ತೀನಿ ತಿಂಡಿ ಆದ್ಮೇಲೆ, ಮತ್ತೆ ರಾತ್ರಿಗೆ ಅದ್ರಲ್ಲಿ ಅರ್ಧ ಮಾತ್ರೆ. ಸರಿ ಸರಿ. ಮತ್ತೆ ಇನ್ನೇನು ಅನಾರೋಗ್ಯ ಇದೆ ಹೇಳ್ತೀರಾ?
ಗ್ಯಾಸ್ಟ್ರಿಕ್ ಸ್ವಲ್ಪ ಇತ್ತು, ಏನೋ ಇತ್ತೀಚೆಗೆ ಕಡಿಮೆ ಆಗಿದೆ ಅನ್ಸುತ್ತೆ. ಯಾವ ಗ್ಯಾಸ್ಟ್ರಿಕ್ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್? ಎದೆಯಲ್ಲಿ ಉರಿತಾ ಇರುತ್ತೆ, ಎದೆ ಉರಿತಾ ಇರುತ್ತೆ. ಸ್ವಲ್ಪ ಏನಾದ್ರೂ ಖಾರ ಗೀರ ತಿಂದ್ರೆ ಎದೆ ಉರಿತಾ ಇರುತ್ತೆ. ಎದೆ ಉರಿತಾ ಇರುತ್ತೆ. ಆಮೇಲೆ ಅದಕ್ಕೊಂದ್ ಸ್ವಲ್ಪ ಹಾಲು ಏನಾದ್ರೂ ಕುಡಿದ್ಬಿಟ್ರೆ ಸ್ವಲ್ಪ ಶಮನ ಆಗುತ್ತೆ. ಸ್ವಲ್ಪ ಶಮನ ಆಗುತ್ತೆ. ಈಗ ಏನೋ ಇದ್ದಕ್ಕಿದ್ದಂಗೆ ಇಲ್ಲ, ಈಗ ಒಂದ್ ತಿಂಗಳು 2 ತಿಂಗಳಿಂದ ಇಲ್ಲ, ಅಷ್ಟು ಏನು ಇಲ್ಲ. ಗ್ಯಾಸ್ಟ್ರೈಟಿಸ್ ಏನು ಲಕ್ಷಣಗಳಿಲ್ಲ. ಖಾರದ್ದು ಅದೆಲ್ಲ ತಿಂದ್ಬಿಟ್ರೆ ಇರುತ್ತೆ. ಅಂದ್ರೆ ಲಿಮಿಟ್ ಆಗಿ ಊಟ ಮಾಡಿದ್ರೆ ಏನಿರಲ್ಲ. ಮೊದ್ಲು ತುಂಬಾ ತಿಂತಾ ಇದ್ದೆ, ಅವಾಗ ಗ್ಯಾಸ್ಟ್ರಿಕ್ ಎಲ್ಲ ಇರ್ತಿತ್ತು. ಈಗ ಸ್ವಲ್ಪ ಲಿಮಿಟ್ ಊಟ ಮಾಡ್ತೀನಿ. ನಿಪ್ಪಟ್ಟು, ಚಕ್ಲಿ ಇಲ್ಲ, ಅದೆಲ್ಲ ಇಷ್ಟ ಇಲ್ಲ. ಯಾವಾಗಲಾದ್ರೂ ಅಪರೂಪ ತಿನ್ನೋದಷ್ಟೇ. ಊಟ ಸ್ವಲ್ಪ ನಮ್ಮಮ್ಮ ಅವ್ರು ಒಳ್ಳೆ ಚೆನ್ನಾಗಿ ಊಟ ಮಾಡ್ತಾರೆ, ಸ್ವಲ್ಪನೇ. ಅವ್ರಿಗೇನು ಇಲ್ಲ, ಅಮ್ಮನಿಗೆ BP ಶುಗರ್ ಯಾವುದೂ ಇಲ್ಲ. ವೆರಿ ಗುಡ್. ವಯಸ್ಸೆಷ್ಟು ಅವ್ರಿಗೆ? 90. ವೆರಿ ಗುಡ್, ವೆರಿ ಗುಡ್. ಅದರಿಂದ ನಾನು ಅವ್ರ ತರನೇ ಇರ್ಬೇಕು ಅಂದ್ಬಿಟ್ಟು ಸ್ವಲ್ಪ ನೀವು ಸ್ವಲ್ಪ ಕಲ್ತ್ಕೋತಾ ಇದ್ದೀರಾ. ಊಟ ಸ್ವಲ್ಪ ಕಡಿಮೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ. ಹೌದೌದು. ಸರಿ ಸರಿ, ಬಹಳ ಸಂತೋಷ. ಮತ್ತೇನಾದ್ರೂ ಹೇಳೋದಿದ್ಯಾ? ಇಲ್ಲ, ಅದಿಷ್ಟು ಬಿಟ್ರೆ ಇದು ಭುಜ ಇದೆಲ್ಲ ಸ್ವಲ್ಪ ನೋವು ಮಾಮೂಲಿ ತರ ಬರ್ತಾ ಇರುತ್ತೆ. ತುಂಬಾ ಕೆಲಸ ಇದ್ದಾಗ ಯಾವಾಗ ಭುಜ ಮಾತ್ರ ಬರುತ್ತಾ? ತೋಳು, ಕೈಗಳು ಎಲ್ಲ ಬರುತ್ತಾ? ಇಲ್ಲ, ಆ ತರ ಏನಿಲ್ಲ. ಮಂಡಿ ಆಯಾಸ ಆಗತ್ತಲ್ಲ, ಭುಜಗಳೆಲ್ಲ ನೋವು ಬಂದ್ಬಿಡುತ್ತೆ. 2 ಭುಜಗಳು ನೋವು ಬರುತ್ತೆ. ತುಂಬಾ ಇಲ್ಲ, ಅದು ರೆಗ್ಯುಲರ್. ನಿಮ್ಮ ಹೆಸರು? ಕಮಲಾ ಅಂತ. ತಮ್ಮ ಎಜುಕೇಶನ್? 10th. ತಮ್ಮ ವಯಸ್ಸು? 69. ಈಗ ತಮ್ಮ ಅನಾರೋಗ್ಯದ ಬಗ್ಗೆ ಏನಾದ್ರೂ ಹೇಳ್ತೀರಾ? ಮಂಡಿ ನೋವು ನಿಮ್ಗೆ ಯಾವಾಗಲಿಂದ ಇದೆ? ಈಗ ಒಂದು 4-5 ವರ್ಷದಿಂದನೇ ಇದೆ. ಯಾವ ಪ್ರಮಾಣದಲ್ಲಿದೆ? ತುಂಬಾನೇ ಇದೆ. ಅದು ತುಂಬಾನೇ ಇದೆ. ತುಂಬಾ ಅಂದ್ರೆ ಒಂದೊಂದ್ಸತಿ ಇರಲ್ಲ, ರಿಲ್ಯಾಕ್ಸ್ ಮಾಡ್ಕೊಂಡೇ ಇರಲ್ಲ. ಇಲ್ಲ ಅಂತಂದ್ರೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಿ ಇದ್ದಿದ್ದಾಗ ತುಂಬಾ ನೋವಾಗುತ್ತೆ. ಸರಿ ಸರಿ. ಅದು ನೋವು ಅಂತಿರಲ್ಲ, ಇಡೀ ದಿನ ಇರುತ್ತಾ ಇಲ್ಲ ಯಾವಾಗಲಾದ್ರೂ ಕೆಲಸ ಮಾಡಿದಾಗ? ಕೆಲಸ ಮಾಡಿದಾಗ ಇರುತ್ತೆ, ಕೂತ್ಕೊಂಡಿದ್ರೆ ಇರಲ್ಲ. ಅಡಿಗೆ ಮನೆಗೆ ಹೋಗಿ ಬಂದ್ರೆ ಇರುತ್ತೆ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅವಾಗ ಸ್ವಲ್ಪ ಓಡಾಡ್ತಿರ್ತಲ್ಲ, ಅವಾಗ ನೋವಿರುತ್ತೆ. ಮತ್ತೆ ಥೈರಾಯ್ಡ್ ಇದೆ ನನಗೆ. ಥೈರಾಯ್ಡ್ ಯಾವಾಗಲಿಂದ ಇದೆ? ನಿಮ್ಗೆ ಥೈರಾಯ್ಡ್ ಬಂದಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಅಲ್ಲಿ ಡಾಕ್ಟರ್ ಇದ್ದಾರೆ, ವಿಜಯ್ ಮಣ್ಕರ್ ಅಂತ. ಅವ್ರ ಹತ್ರ ಹೋದಾಗ. ಯಾಕೆ ಹೋದ್ರಿ? ಅದು ನಾನು ಪೀರಿಯಡ್ಸ್ ಸ್ಟಾಪ್ ಆಯ್ತು. ಸರಿ ಸರಿ. ಆವಾಗ ಸ್ವಲ್ಪ ಕೋಪ ಬರೋದು, ಸುಮ್ಮನೆ ಕೋಪ, ಆ ಥರ ಎಲ್ಲ ಇತ್ತು. ಆವಾಗ ಒಂದ್ಸತಿ ಅಲ್ಲಿಗೆ ಹೋಗಿ ತೋರಿಸ್ಕೊಂಬಂದು ಜನರಲ್ ಚೆಕಪ್ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು. ಎಷ್ಟಿದೆ ಏನಾದರೂ ರೀಡಿಂಗ್ ಹೇಳಿದ್ರ? ಇವಾಗ ನಾರ್ಮಲ್ ಇದೆ. ನಾರ್ಮಲ್ ಇದ್ರೂ 50 mg ಮಾತ್ರ ಟ್ಯಾಬ್ಲೆಟ್ ತಗೊಳ್ಲೇಬೇಕು ಅಂತ ಹೇಳಿದ್ದಾರೆ. ಸರಿ ಸರಿ. ಆಮೇಲೆ ನಿಮ್ಮ ಹೆಸರು? ಕೃಷ್ಣಪ್ಪ HB. ಈಗ ನಿಮಗೆ ಹೌದು, ನಮ್ಮಲ್ಲಿ ಯೋಗಕ್ಕೆ ಸೇರಿಕೊಳ್ಳೋಕೆ ಮುಂಚೆ ಹೌದು ಏನೇನು ಅನಾರೋಗ್ಯ ಇತ್ತು ಸ್ವಲ್ಪ ವಿವರಿಸ್ತೀರಾ ವಿವರವಾಗಿ? ನನಗೆ ಯೋಗ ಕ್ಲಾಸ್ ಬರೋಕ್ಕೆ ಮುಂಚೆ, ನಿಮ್ಮ ಪ್ರವಚನ ಕೇಳೋಕ್ಕೆ ಮುಂಚೆ ಬೆನ್ನೋವಿತ್ತು, ತುಂಬ ಬೆನ್ನೋವಿತ್ತು. ಆಮೇಲೆ ಹೊಟ್ಟೆ ಸಿಕ್ಕಾಪಟ್ಟೆ ದಪ್ಪ ಇತ್ತು. ಆಮೇಲೆ ನಂತರ ಮಂಡಿ ನೋವಿತ್ತು. ಆಮೇಲೆ ಸೈಕಾಟಿಕ್ ಅಂತ ಏನೋ ಒಂದು ಕಾಲು ನೋವಿತ್ತು. ಇವೆಲ್ಲ ಇತ್ತು ಸ್ವಾಮೀಜಿ. ಈಗ ಬೆನ್ನೋವು ಯಾವ ಪ್ರಮಾಣದಲ್ಲಿತ್ತು? ಬೆನ್ನೋವು ಯಾವ ಪ್ರಮಾಣ ಅಂತಂದರೆ ಈ ಡೋಲೋ 650 ನುಂಗೋ ಪ್ರಮಾಣಕ್ಕೆ ಬಂದಿತ್ತು. ಏನೇನು ಅದಕ್ಕೆ ಹೋಗಿದ್ರಿ? BP-ಗೋಸ್ಕರ ಹೋಗಿದ್ದೆ ಡಾಕ್ಟರ್ ಹತ್ರ. ಆಮೇಲೆ ಇದು BP ಮತ್ತೆ ನನ್ನ ಬ್ಲಡ್ ತಿಂದಾಗುತ್ತೆ ಅಂತ ಎಕೋಸ್ಪಿರಿನ್ ಅಂತ ಒಂದು ಮಾತ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಮಾತ್ರೆ ರೆಗ್ಯುಲರ್ ತಗೊಳ್ಳೇಬೇಕು ನೀವು. ಅದು ತಗೊಳ್ಳಿಲ್ಲ ಅಂದ್ರೆ ಬ್ಲಡ್ ತಿನ್ನಾಗಲ್ಲ, ಯಾವಾಗಾದ್ರೂ ನಿಮ್ಗೆ ಆಟೋ ಪ್ರಾಬ್ಲಮ್ ಬರ್ಬೋದು. ಅದರಿಂದ ಎಕೋಸ್ಪಿರಿನ್ ರೆಗ್ಯುಲರ್ ತಗೋಬೇಕು ಅಂತ ಕೊಟ್ರು. ಆ ಎಕೋಸ್ಪಿರಿನ್ ಸುಮಾರು ವರ್ಷಗಳಿಂದ ನಾನು ತಗೋತಾ ಇದ್ದೇನೆ. ಎಷ್ಟು ವರ್ಷದಿಂದ ತಗೋತಾ ಇದ್ರಿ? ಎಷ್ಟು ವರ್ಷದಿಂದ ಅಂದ್ರೆ ಹೆಚ್ಚು ಕಡಿಮೆ ಒಂದು 10-15 ವರ್ಷದಿಂದ ತಗೋತಾ ಇದ್ದೆ. 10-15 ವರ್ಷದಿಂದನೂ ಇಕೋಸ್ಪ್ರಿನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಡೈಲಿ ಎಷ್ಟು ತಗೋತಾ ಇದ್ರಿ? ಡೈಲಿ ಒಂದು. ಬೆಳಿಗ್ಗೆನೋ ರಾತ್ರಿನೋ? ಮಧ್ಯಾಹ್ನ ತಗೊಂತಿದ್ದೆ ನಾನು. ಮಧ್ಯಾಹ್ನ ತಗೋತಾ ಇದ್ರಿ? ಹೌದು. ಸರಿ, ಅದು ತಗೊಂಡ್ರೆ ಎಫೆಕ್ಟ್ಸ್ ಏನಾದ್ರು ಆಗ್ತಿತ್ತಾ?
ಇಕೋಸ್ಪ್ರಿನ್ ತಗೊಂಡ್ರೆ ಏನು ಎಫೆಕ್ಟ್ಸ್ ಆಗ್ತಿರ್ಲಿಲ್ಲ. ಅದು ನುಂಗ್ದಾಗ ಏನಾಗ್ತಿತ್ತು ಅಂದ್ರೆ ಬಾಯೆಲ್ಲ ಒಂಥರ ಕಹಿ ಆಗೋದು, ಏನಾದ್ರು ತೇಗ್ದಾಗ ಏನೋ ಒಂಥರ ಬೇಜಾರಾಗೋದು, ಅಷ್ಟು ಒಂಥರ ಕಹಿ ಇದು ಬರೋದು. ಮತ್ತೇನ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ರಿ? BP ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಎಷ್ಟು ತಗೋತಾ ಇದ್ರಿ? BP ಟ್ಯಾಬ್ಲೆಟ್ಸ್ ಮುಂಚೆ 2 ತಗೊಂತಿದ್ದೆ. ಆಮೇಲೆ ಯಾರೋ ಡಾಕ್ಟರ್ ಇದ್ದರು ಒಂದೇ ಒಂದು ತಗೊಳ್ಳಿ, 2 ಮಿಕ್ಸ್ ಆಗಿರ್ತದೆ ಅಂತ ಒಂದು ಕೊಟ್ರು. ಆ ಟ್ಯಾಬ್ಲೆಟ್ಸ್ ಒಂದು 8-10 ವರ್ಷ ತಗೊಂಡೆ. ತಗೊಂಡ್ಮೇಲೆ ಆ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ತಗೋತಾ ಈ ಕಾಲು ಊದ್ಕೊಂಡ್ಬಿಡ್ತಿತ್ತು. ಪಾದ ಎರಡು ಕಾಲು ಪಾದನು ಊದ್ಕೊಂತಿತ್ತು. ನಮ್ಮನೇಲಿ ಯಾರಾದ್ರೂ ನಮ್ಮ ಮಕ್ಕಳು ಯಾರಾದ್ರೂ ಬಂದ್ರೆ ಅಪ್ಪನ ಕಾಲು ನೋಡು ಯಾಕೆ ಹಂಗ ಊದ್ಕೊಂಡಿದೆ ಅಂದವರು. ನಾನ್ ನೋಡಿದಾಗ್ಲೂ ಹಂಗೆ ಅನ್ಸೋದು. ಆಮೇಲೆ ಮತ್ತೆ ಹೋಗಿ ಡಾಕ್ಟರ್ ಹತ್ರ, ಏನು ಸ್ವಾಮೀಜಿ ಈ ತರ, ಏನು ಡಾಕ್ಟರ್ ಈ ತರ ಆಗಿದೆ ಅಂದ್ರೆ, ಅದು ಬಿಟ್ಬಿಡಿ, ಅದು ಟ್ಯಾಬ್ಲೆಟ್ಸ್ ಸರಿ ಇಲ್ಲ, ಬೇರೆ ಬರ್ಕೊಡ್ತೀನಿ ಅಂತ ಬೇರೆ ಟ್ಯಾಬ್ಲೆಟ್ ಕೊಡೋರು. ತಿರ್ಗಿ ಅದನ್ನು ನುಂಗೋದು ಟ್ಯಾಬ್ಲೆಟ್. ಆ ಥರ ಮಾಡ್ತಾ ಇದ್ದೆ. ಈಗ ನಿಮ್ಮ ಹತ್ರ ಬಂದ್ಮೇಲೆ, ನಾನು ಸ್ವಾಮೀಜಿ ಹತ್ರ ಬಂದ್ಮೇಲೆ ಯಾವ ಟ್ಯಾಬ್ಲೆಟ್ ಎಕೋಸ್ಪ್ರಿನ್ ಬಿಟ್ಬಿಟ್ಟಿದ್ದೇನೆ, BP ಮಾತ್ರನು ಬಿಟ್ಬಿಟ್ಟಿದ್ದೇನೆ. ವೆರಿ ಗುಡ್. ಈಗ ಚಪ್ಪಾಳೆ ಹೊಡಿರಿ, ಲವಲವಿಕೆಯಾಗಿ ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಯಾಕೆಂದ್ರೆ BP ಮಾತ್ರ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಚಪ್ಪಾಳೆ ಹೊಡಿರಿ. ವೆರಿ ಗುಡ್. ಆಮೇಲೆ ಲವಲವಿಕೆಯಿಂದ ಇದ್ದೀನಿ. ವೆರಿ ಗುಡ್. ಮುಂಚೆ ನನ್ಗೆ ಎಲ್ಗಾರ ಹೋಗ್ಬೇಕು ಅಂದ್ರೆ ಒಬ್ಬನೇ ಮನಸ್ಸಿಗೆ ತುಂಬಾ ನೋವಾಗೋದು. BP ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು? BP ಸುಮಾರು ಒಂದು 30 ವರ್ಷದಿಂದ ಇತ್ತು. 30 ವರ್ಷದಿಂದ BP ಇತ್ತು. ಎಷ್ಟು ವರ್ಷ ಟ್ಯಾಬ್ಲೆಟ್ಸ್ ತಗೊಂಡ್ರಿ? ಹೆಚ್ಚು ಕಡಿಮೆ 30 ವರ್ಷದಿಂದ ತಗೊಂಡಿದ್ದೀನಿ. 30 ಹತ್ರ ಕೇಳಿದೆ, ಡಾಕ್ಟ್ರು ನಿಮ್ ತಾಯಿಗೆಲ್ಲರಿ ಕಾಯಿಲೆ ಇರೋದು, ನಿಮ್ಗೆ ಕಾಯಿಲೆ ಇರೋದು, ನೀವು ಟ್ಯಾಬ್ಲೆಟ್ಸ್ ತಗೋಬೇಕ್ರಿ, 1 ವಾರ 10 ದಿವಸಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಬನ್ನಿ ಅಂದ್ರು. ಅವಾಗ್ಲಿಂದ ಇಂಟ್ರೊಡ್ಯೂಸ್ ಆಯ್ತು BP ಮಾತ್ರೆ. ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ದೆ ರೆಗ್ಯುಲರ್ ಆಗಿ. ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ BP ಅಷ್ಟೇನಿಲ್ಲ, ಆದ್ರೂ ನೀವು BP ಮಾತ್ರೆ ಬಿಡ್ಬೇಡಿ. ಯಾಕೆ ಡಾಕ್ಟ್ರೆ ಈ ತರ ಹೇಳ್ತೀರಿ, ಯಾಕೆ BP ಮಾಡಬಾರ್ದು ಬಿಡಬಾರ್ದು ಅಂತ ಕೇಳಿದೆ. ಅವ್ರು ಹೇಳಿದ್ರು, ನೀವು ಇವಾಗ ಸರಿಯಾಗಿರ್ತೀರಿ, ರಾತ್ರಿ ಮಲಗಿರ್ತೀರಿ, ಇನ್ನೇನೋ ಬಂದ್ಬಿಡ್ತದೆ ತಲೆಗೆ, ಅವಾಗ ಇದ್ದಕ್ಕಿದ್ದಂಗೆ ನಿಮ್ BP ಸಿಕ್ಕಾಪಟ್ಟೆ ರೈಸ್ ಆಗ್ಬಿಡ್ತದೆ, ಅವಾಗ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ನೀವು ತಗೋಬೇಕು. ಸೇರ್ಕೊಂಡೆ, ಪ್ರವಚನಕ್ಕೆ ಬಂದೆ. ಫಸ್ಟ್ ಪ್ರವಚನ ಕೇಳಿದೆ, ನನಗೆ ಭಾರಿ ಖುಷಿ ಆಯ್ತು. ಆಮೇಲೆ ತಮ್ಮನ್ನ ಕೇಳಿದಕ್ಕೆ ಬೆಳಿಗ್ಗೆ ಬನ್ನಿ ಇದಕ್ಕೆ ಅಂತ ಹೇಳಿದ್ರು, ಯೋಗಕ್ಕೆ. ಅದರಂತೆ ಬೆಳಿಗ್ಗೆ ಬಂದು ನಾನು ಯೋಗ ಕಲ್ತ್ಕೊಂಡೆ. ಅದು ಕಲ್ತ್ಕೊಂಡ್ಮೇಲೆ ರೆಗ್ಯುಲರ್ ಆಗಿ ಈಗ ಇವತ್ತುವರೆಗೂ ಒಂದ್ಸರಿ ಮಾಡ್ತಾ ಇದ್ದೆ. ತಾವು ಹೇಳಿದ್ರಿ ಒಂದ್ಸರಿ ಆದ್ರೆ ಆಗಲ್ಲ, ನೀವು 2 ಟೈಮ್ಸ್ ಮಾಡಿ ಅಂದ್ರು. 2 ಟೈಮ್ಸ್ ಮಾಡೋಕೆ ಶುರು ಮಾಡಿದೆ. ಈಗ ಇನ್ನೂ ಲವಲವಿಕೆ ಜಾಸ್ತಿ ಬಂದಿದೆ ನನಗೆ. ನೀವು ಮುಖದಲ್ಲಿ ಕಾಂತಿ ಕಳೆ ಬಂದಿದೆ. ನಂತರ ಈಗೆಲ್ಲ ನಾನು ಯಾರು ಒಬ್ಬರನ್ನ ಇಲ್ಲದೆ, ನಾನು ಒಬ್ಬನೇ ಎಲ್ಲಿ ಬೇಕಾದ್ರೂ ಹೋಗ್ಬೇಕು ಅಂತ ಧೈರ್ಯ ಬರ್ತದೆ. ಮೊದಲು ಭಯ ಇತ್ತಾ? ಮುಂಚೆ ಭಯ ಅಂದ್ರೆ ಯೋಚನೆ ಬಂದ್ಬಿಡ್ತಿತ್ತು, ಎಲ್ಲಿ ಹೋಗುವಾಗ ಎಲ್ಲಿ ಬಿದ್ದೋಗ್ಬಿಡ್ತೀನೋ, ಏನ್ ಕತೆ ಆಗ್ತದೋ, ಹೆಂಗ್ ಹೋಗೋದು, ಬಸ್ಸಲ್ಲಿ ಹೋಗ್ಬೇಕು, ಒಂದು ಆಟೋದಲ್ಲಿ ಹೋಗ್ಬೇಕು, ಇನ್ನೆಲ್ಲ ಒಬ್ಬರು ಕೆಳಗಿಳಿಬೇಕು, ರಸ್ತೆ ನಡ್ಕೊಂಡು ಹೋಗ್ಬೇಕು, ಇದೆಲ್ಲ ಹೆಂಗಾಗ್ತದೆ ನನ್ನ ಕೈಲಿ, ಆಗೋದಿಲ್ಲ ಇದು ಅನ್ನೋ ಭಯ ಇತ್ತು ಮುಂಚೆ. ಇಲ್ಲಿ ಬಂದ್ಮೇಲೆ ಭಯ ಭೀತಿ ಎಲ್ಲ ಹೊಟ್ಟೋಗಿದೆ, ಶಕ್ತಿ ಬಂದಿದೆ ನನಗೆ. ಎಲ್ಲಾ ತರದಲ್ಲೂ ತಲೆಯಲ್ಲಿದ್ದು ಕೆಲವು ಇವೆಲ್ಲ ಭಯದ್ದು ವಾತಾವರಣಗಳೆಲ್ಲ ಹೊಟ್ಟೋಗಿದೆ. ಈಗ ಆರಾಮಾಗಿದ್ದೇವೆ. ಮಂಡಿ ನೋವು ಇಲ್ಲ ಈಗ. ಮುಂಚೆ ಮಂಡಿ ನೋವು ಈ ಸ್ವಾಮಿಯವರು ನಮಗೆ ಇವಾಗ ಕಳ್ಸಿದ ಮೇಲೆ ನಾನು ಯಾವ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಮಂಡಿ ನೋವು ಒಂದು ಸ್ವಲ್ಪನೂ ಇಲ್ಲ. ಮಂಡಿ ನೋವು ಇಲ್ಲ, ಎಲ್ಲ ಬೆನ್ನೋವು ಇಲ್ಲ, ಬೆನ್ನೋವು ಚೂರು ಇಲ್ಲ. ಆಮೇಲೆ ತೂಕ ನನಗೆ 77 kg ಇದೆ ಮುಂಚೆ. ಈಗ ಶುರು ಮಾಡಿದ್ಮೇಲೆ 72 ಬಂದ್ಬಿಟ್ಟಿದೆ. ವೆರಿ ಗುಡ್. ಆಮೇಲೆ ಈಗೇನೋ 1 kg ಜಾಸ್ತಿ ಆಗಿ 73 ನಿಂತಿದ್ದೀನಿ. 4 kg ತೂಕ ಇಳಿದಿದ್ದೀರಾ? 4 kg ತೂಕ ಇಳಿದಿದೆ. ಸರಿ ಸರಿ. ಹೊಟ್ಟೆ ಮುಂಚೆ ತುಂಬಾ ದಪ್ಪ ಇರ್ತಿತ್ತು, ಫೋಟೋದಲ್ಲಿ ನೋಡ್ಕೊಂಡ್ರೆ ನನಗೆ ಒಂಥರ ಬೇಸರ ಆಗೋದು. ಸಯಾಟಿಕ ಅದು ನರ ಇಲ್ಲಿಂದ ಬಂದಿರುತ್ತಂತ 3 ಇದಾಗಿ. ನಮಸ್ಕಾರ. ನಿಮ್ಮನ್ನೆಲ್ಲ ಸಂತೋಷವಾಗಿ ನಗನಗ್ತಾ ಇರೋಂಗೆ ಮಾಡ್ಕೊಡ್ತೀನಿ. ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ. ತಮ್ಮ ವಿದ್ಯಾಭ್ಯಾಸ? BSc ಮಾಡಿದ್ದೀನಿ ಸರ್. ಈಗ ತಮ್ಮ ಏನು ಹೆಲ್ತ್ ಸಮಸ್ಯೆ ಹೇಳ್ತೀರಾ? ನನಗೆ ಅದೇ ಈಗ 10 ವರ್ಷದಿಂದ ಶುಗರ್ ಇದೆ. ಶುಗರ್ ಇದೆ? ಯಾವ ಪ್ರಮಾಣದಲ್ಲಿದೆ? ಅಂದ್ರೆ 200 ಒಳಗಡೆ ಇದೆ. 200. ಎಷ್ಟು ವರ್ಷದಿಂದ ಇದೆ? 10 ವರ್ಷದಿಂದ. 10 ವರ್ಷದಿಂದ ಇದೆ ಶುಗರ್. ಈಗ ಮೊದಲಿಗೆ ನಿಮಗೆ ಶುಗರ್ ಬಂದಿದೆ ಅಂತ ಹೇಗೆ ಗೊತ್ತಾಯ್ತು?
ಅದು ತುಂಬಾ ಸುಸ್ತಾಗ್ತಾ ಇತ್ತು, ಬೆವರ್ತಾ ಇದೆ ತುಂಬಾನೇ, ಬೆವರ್ತಾ ಇದ್ರಿ, ಸುಸ್ತಾಗ್ತಾ ಇತ್ತು. ಆಮೇಲೆ ಸುಮಾರು 3-4 ತಿಂಗಳು 5 ತಿಂಗಳೇ ನಾನು ಟೆಸ್ಟ್ ಮಾಡಿಸ್ಕೊಳಕ್ ಹೋಗ್ಲಿಲ್ಲ. ಆಗ ಸ್ವಲ್ಪ ನಾನು ವೆಯ್ಟ್ ಜಾಸ್ತಿ ಇದ್ದೆ. ಆಮೇಲೆ ಎಷ್ಟಿದ್ರಿ ಅವಾಗ? 68. ಎಷ್ಟನೇ ಇಸ್ವಿ ಏನಾರು ನೆನಪಿದ್ಯಾ? 2014. ಸರಿ, ಮುಂದುವರಿಸಿ. ಆಮೇಲೆ ಇದು 5 ತಿಂಗಳು ಆದ್ಮೇಲೆ ನಾನು ಹೇಗಾರ ಮಾಡಿ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ಅವಾಗ ಶುಗರ್ ಇತ್ತು, 350 ಇತ್ತು ಅವಾಗ. 350. ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಭೋಜಮ್ಮ ಅಂತ. ಅವರು ಆಮೇಲೆ ಅವ್ರ ಹತ್ರ ಇದು ಇದೆಲ್ಲ ಬರ್ಕೊಟ್ರು ಟ್ಯಾಬ್ಲೆಟ್ಸ್. ಅವಾಗಿಂದ 10 ವರ್ಷದಿಂದ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಎಷ್ಟು ತಗೊಳ್ತೀರಾ ಟ್ಯಾಬ್ಲೆಟ್ಸ್? ಅದೇ ಬೆಳಗ್ಗೆ ಮತ್ತೆ ಸಂಜೆ ಸ್ವಾಮೀಜಿ. ಶುಗರ್ದು ಒಂದೊಂದು ತಗೊಳ್ತೀರಾ? ಶುಗರ್ದು 2. ಮುಂಚೆ ಒಂದು 5 ವರ್ಷ ಒಂದೊಂದು ತಗೊಳ್ತಾ ಇದ್ದೆ. ಆಮೇಲೆ ಇದು 2 ತಗೊಳ್ಬೇಕಂತ ಹೇಳಿದ್ದಾರೆ. ಬೆಳಿಗ್ಗೆ ಬಿಫೋರ್ ಫುಡ್ ಬೆಳಿಗ್ಗೆ 2, ರಾತ್ರಿ 2. ಶುಗರ್ ಬಂದಾದ್ಮೇಲೆ BP ಇದೆ ಅಂತ ಅಂದ್ರು. BP ಯಾವಾಗ ನಿಮ್ ಗಮನಕ್ಕೆ ಬಂತು? ಅದೇ ಶುಗರ್ ಬಂದ್ 5 ವರ್ಷಕ್ಕೆ. ಶುಗರ್ ಬಂದ್ 5 ವರ್ಷಕ್ಕೆ. ಅವಾಗ ಫ್ಯಾಮಿಲಿ ಡಾಕ್ಟರ್ ನಟರಾಜ್ ಅಂತಿದ್ದಾರೆ. ಎಷ್ಟಿತ್ತು BP ಅವಾಗ ನಿಮ್ಗೆ ಮೊದಲನೇ ಸಲ ಬಂದಾಗ? 180 ಮೇಲೆ, 180 ಹಂಗಿತ್ತು. ಅದಕ್ಕೆ ಫ್ಯಾಮಿಲಿ ಡಾಕ್ಟರ್ ನಟರಾಜ್ ಅಂತಿದ್ದಾರೆ, ಅವರು ಹೇಳಿದ್ರು ಈಗ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ. ಎಷ್ಟು ತಗೊಳ್ತೀರಿ BPಗೆ? ಮುಂಚೆ 40 mg ತಗೋತಾ ಇದ್ದೆ, ಆಲ್ಕೆಮ್ ಅಂತ. ಆಮೇಲೆ ಈಗ 20 mg ಕಡಿಮೆ ಬಂದಿದೆ, ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಬೆಳಗ್ಗೆ ಒಂದು ಅಷ್ಟೇನೆ, ತಿಂಡಿ ಆದ್ಮೇಲೆ ಟ್ಯಾಬ್ಲೆಟ್ಸ್ ತಗೊಳ್ತೀನಿ. ಅದೇ 20 mg ಇದು. ಸರಿ, ಮತ್ತೇನ್ ಸಮಸ್ಯೆ ಇದೆ? ಆಮೇಲೆ ಈಗ ಸುಮಾರು ಒಂದು ವರ್ಷದಿಂದ, ಈಗ 2.5 ವರ್ಷದಿಂದ ಸ್ವಲ್ಪ ಬ್ಯಾಕ್ ಪೇನ್ ಇದೆ. ಬ್ಯಾಕ್ ಪೇನ್ ಬಂತು. ಬ್ಯಾಕ್ ಪೇನ್ ಎಲ್ಲೆಲ್ಲಿದೆ ಹೇಳ್ತೀರಾ? ಅದೇ ಬೆನ್ನು ಫಸ್ಟು ಇದು ಸೊಂಟ ನೋವು ಬರ್ತಾ ಇತ್ತು. ಆಮೇಲೆ ಇದು ತುಂಬಾ ಪೇನ್ ಜಾಸ್ತಿ ಆದಾಗ ಈ ಎರಡು ಸೊಂಟದಿಂದ ಈ ಕಾಲ್ವರೆಗೂ ನರ ಎಳೆದಂಗ ಆಗುತ್ತೆ. ಅದೇ ಸಯಾಟಿಕ ಅಂತಾರಲ್ಲ, ಅದು ಸ್ವಾಮೀಜಿ. ಅದಕ್ಕೆ ಡಾಕ್ಟರ್ ಇವ್ರ ಹತ್ರ, ಅದೇ ಶ್ರೀನಿವಾಸನ್ ಅಂತಿದ್ದಾರೆ, ಆರ್ಥೋಪೆಡಿಕ್ ಸರ್ಜನ್. ಅವರು ಅಲ್ಲೇ ಹೋಗ್ತಾ ಇದಾರೆ, ಪಕ್ಕದ ಬಿಲ್ಡಿಂಗ್ ನವರು. ಆಮೇಲೆ ಎಲ್ಲ ಬಿಡಿಸಿದ್ವಿ. ಆಮೇಲೆ ಒಂದು 2 ತಿಂಗಳು ಇದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಆಮೇಲೆ ಎಕ್ಸಸೈಸ್ ಹೇಳಿದ್ರು. ಆಮೇಲೆ ಕಡಿಮೆ ಆಯ್ತು. ಆಮೇಲೆ ಒಂದು 4-5 ತಿಂಗಳು ಅವ್ರ ಹತ್ರ ಹೋದ್ವಿ, 15 ದಿವ್ಸಕ್ಕೆ ಒಂದ್ಸರಿ ಆತರ ಹಂಗೆ. ಆಮೇಲೆ ಎಕ್ಸಸೈಸೇ ಮಾಡಿ ಅಂತ ಹೇಳಿದ್ರು. ಈಗ ಎಕ್ಸಸೈಸೇ ಮಾಡ್ತಾ ಇದ್ದೀನಿ. ಅಂದ್ರೆ ರೆಗ್ಯುಲರ್ ಆಗಿ ಮಾಡಕ್ ಆಗ್ತಿಲ್ಲ, ಒಂದ್ಸರಿ ಆಗುತ್ತೆ, ಒಂದ್ಸರಿ ಆಗೋದಿಲ್ಲ. ಮತ್ತೆ ಈಗೇನಂದ್ರೆ ತುಂಬಾ ಕೆಲಸ ಜಾಸ್ತಿ ಮಾಡಿದಾಗ, ಸ್ಟ್ರೈನ್ ಆದಾಗ ಅದು ಇದು ಅದೇ ಇಲ್ಲಿ ಬ್ಯಾಕ್ ಪೇನ್ ಜಾಸ್ತಿ, ಇಲ್ಲಿಂದ ನರ ಎಡ್ದಂಗ ಆಗುತ್ತೆ. ಅದೇ ಇದು ನರ ಎಡಗಾಲು ಸ್ವಲ್ಪ ಸರಿ ನಡಿಯೋದಿಕ್ಕಾಗಲ್ಲ, ಅದೇ ನಿಧಾನ ತೊಂದರೆ ಅನ್ಸುತ್ತೆ, ಬೇಗ ನಡಿಯೋದಿಕ್ಕಾಗಲ್ಲ ಸ್ಟ್ರೈನ್ ಆದಾಗ. ಅವಾಗ ನಾನು ಅದು ಸುಮಾರು ಮಧ್ಯ ಒಂದು 2-3 ಅವರ್ಸ್ಗೆ ಒಂದ್ಸರಿ ಸ್ವಲ್ಪ ಹಾಗೆ ಇದು ಮಾಡ್ಕೊಳ್ತೀನಿ, ರೆಸ್ಟ್ ತಗೊಳ್ತೀನಿ. ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ, ರೆಸ್ಟ್ ತಗೊಂಡಾಗ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡ್ಬಿಟ್ರೆ 3-4 ಅವರ್ಸ್ ನಿಂತ್ಕೊಂಡೆ ಕಾಲ್ ನೋವು ಬಂದ್ಬಿಡುತ್ತೆ ಸ್ವಲ್ಪ, ಅದೇ ಪೇನ್ ಜಾಸ್ತಿ. ಆಮೇಲೆ ಒಂದ್ಸರಿ ಈಗ 1 ವರ್ಷ 2-3 ತಿಂಗಳಿಂದ ಒಂದ್ಸರಿ ಮಾತ್ರ ಮಿಡ್ ನೈಟ್ ಅಲ್ಲಿ ಸ್ವಲ್ಪ ಚೆಸ್ಟ್ ಪೇನ್ ಬಂದಿತ್ತು. ಆವಾಗ ಬೆಳಿಗ್ಗೆ ಇವ್ರ ಹತ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದ್ವಿ, ನಟರಾಜ್ ಡಾಕ್ಟರ್ ಹತ್ರ. ಅವ್ರಂದ್ರು ಈ ತರ ಇದೆಲ್ಲ ಮಾಡಿಸಿದ್ದು, ECG ಎಕೋ ಟೆಸ್ಟ್ ಎಲ್ಲ ಅಂತ. ಅದನ್ನ ಮಾಡಿಸಿದ್ವಿ, ನಾರ್ಮಲ್ ಬಂತು. ಆಮೇಲೆ ಹೇಗಾರಾಗ್ಲಿ ಒಂದ್ಸರಿ ನೀವು ಇವ್ರಿದಾರಲ್ಲ ಹಾರ್ಟ್ ಸರ್ಜನ್ ಡಾಕ್ಟರ್ ಇವರು ಅಂತ ಇದ್ರಲ್ಲಿದ್ದಾರೆ, ಹೆಸರು ಮಾತ್ರ, ಅವ್ರ ಹತ್ರ ಹೋದ್ವಿ. ಆಮೇಲೆ ಇಲ್ಲೇ RPC ಲೇಔಟ್ ಅಲ್ಲಿ ಇದ್ದಾರೆ, ವಿಜಯನಗರ್ಲಿ. ಅವ್ರು ಹೋದಾಗ ಮತ್ತೆ ಅವ್ರ ಕ್ಲಿನಿಕಲ್ಲೂ ಇದು ಎಕೋ ಟೆಸ್ಟ್ ಎಲ್ಲಾನು ಮಾಡಿದ್ವಿ, ಅದು ನಿಲ್ ಬಂತು. ಆಮೇಲೆ ಅವರು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದ್ರು, 2 ನೈಟ್ ತಗೊಳ್ಳಿ ಅಂತ. ಇದು ಎಪಿಡೋ ಇದು ಬರುತ್ತೆ, ಇದು ಮಾತ್ರೆ ಇಲ್ಲಿದೆ ಸರ್. ಇನ್ನೊಂದು ಬಿಸೋ ಹಾರ್ಟ್ ಅಂತ, 2 ಮಾತ್ರೆ ನೈಟ್ ತಗೊಳ್ಳಿ ಅಂದ್ರು. ಆಮೇಲೆ ಆವಾಗಿಂದ ಒಂದು ದಿನಾನು ಬಂದಿಲ್ಲ, ಬಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ಟಾಪ್ ಮಾಡ್ಬೇಕಾ ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ಅವ್ರೇನ್ ಹೇಳ್ತಾರೆ? ಇಲ್ಲ, ಮತ್ತೆ ಹೋಗಿಲ್ಲ ಸರ್ ಅವ್ರ ಹತ್ರ. ಮತ್ತೆ 1 ವರ್ಷದಿಂದ ಹೋಗೇ ಇಲ್ಲ. 1 ವರ್ಷ ಆಯ್ತು ಹೋಗಿ, 1 ವರ್ಷ 2-3 ತಿಂಗಳು ಆಯ್ತು. ಈಗೇನ್ ಪೇನ್ ಏನಿಲ್ವಾ. ಮತ್ತೆ ಅದು ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ನೈಟ್ ಮಾತ್ರ.
ವಿವರಿಸಿ. ಗ್ಯಾಲ್ವಾಸ್ಮೆಟ್ 500 mg. ಬೆಳಿಗ್ಗೆ ಇದು ಶುಗರ್ಗೆ ತಗೊಳ್ತೀನಿ ಸ್ವಾಮೀಜಿ. ಬೆಳಿಗ್ಗೆ ಒಂದು ತಗೊಳ್ತೀರಾ? ಬಿಫೋರ್ ಫುಡ್ ಇದೊಂದು, ಮತ್ತೆ ಅಮರಿಲ್ ಅಂತ ಇದು, ಅಮರಿಲ್ ಅಂತ ಇದು ಬೆಳಗ್ಗೆ. ಎರಡು ಶುಗರ್ ಬಿಫೋರ್ ಫುಡ್ ಎರಡು ಬೆಳಿಗ್ಗೆ ಒಂದು ರಾತ್ರಿ ಒಂದು. ಬೆಳಿಗ್ಗೆ ಒಂದು ರಾತ್ರಿ ಒಂದು. ಓಕೆ. ಇದು ಮಧ್ಯಾಹ್ನ ಏನು ಇಲ್ಲ. ಇದು ಬೆಳಿಗ್ಗೆ ತಿಂಡಿ ಆದ್ಮೇಲೆ ಆಲ್ಕೆಮ್ 20 mg. ಇದು ಏನದು? ಬಿಪಿಗೆ. ಅದು ಬೆಳಿಗ್ಗೆ ತಿಂಡಿ ಆದ್ಮೇಲೆ ತಗೊಳ್ತೀರಿ? ಒಂದೇ ಟ್ಯಾಬ್ಲೆಟ್. ಸರಿ. ಆಮೇಲೆ ಅಷ್ಟೇ. ಮಧ್ಯಾಹ್ನ ಏನು ಇಲ್ಲ. ರಾತ್ರಿಗೆ ಇದು ಇವೆರಡು ಮತ್ತೆ ಇವೆರಡು. ಅವನ್ನು ಪಕ್ಕ ಇಡಿ ತೋರ್ಸಿ. ಅವು ಆ ಕಡೆ ಇವೆರಡು ಹೇಳಿ. ಅವೇನದು ಹೇಳಿ. ಇದು ಹಾರ್ಟ್ ಇಂದು ಎರಡೂನು. ಇದು ಕ್ಲೋಪಿಡೋ ಇದಂತಿದೆ ಹೆಸರು ಪೂರ್ತಿ. ಕ್ಲೋಪಿಡೋಗ್ರೆಲ್ ಅಂತಾನ ಏನೋ. ಕ್ಲೋಪಿಡೋಗ್ರೆಲ್ ಅಂದ್ಬಿಟ್ಟು ಇದು ಹಾರ್ಟ್ ಇಂದು. ಮತ್ತೆ ಇದು ಬಿಸೋ ಹಾರ್ಟ್ ಅಂತ, ಇದು ಹಾರ್ಟ್ ಸರ್ಜನ್ ಬರ್ಕೊಟ್ಟಿದ್ದು. ಇದು 1 ವರ್ಷದಿಂದ ತಗೋತಾ ಇದ್ದೀನಿ. ಅವೆರಡು ಪ್ರಾಬ್ಲಮ್ ಇಲ್ಲ. ದಿನ ರಾತ್ರಿ ಒಂದೊಂದು ತಗೊಳ್ಳಿ ಅಂತ ಹೇಳಿದ್ದಾರೆ, ತಗೋತಾ ಇದ್ದೀನಿ. ಅದೇ ಒಂದೇ ಸರಿ ಬಂದಿದ್ದು ಚೆಸ್ಟ್ ಪೇನ್, ಆಮೇಲೆ ಒಂದ್ಸರಿನೂ ಬಂದಿಲ್ಲ. ಬಟ್ ಅವ್ರು ನೀವು ಶುಗರ್ ಇರೋದ್ರಿಂದ ತಗೊಳ್ಬೇಕಾಗತ್ತೆ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ನಾವು 6 months ಹೋಗ್ಬೇಕಿತ್ತು, ಹೋಗಕ್ ಆಗಿಲ್ಲ ಕನ್ಸಲ್ಟೇಷನ್ಗೆ ಅಂತ. ಇವು ಅದೇ ಸೊ ಏನು ಹೇಳ್ತಾ ಇದ್ರಿ, ಮಂಡಿ ನೋವು ಬಹಳ ಬಾಧೆ ಕೊಡುತ್ತೆ ಅಂತ. ಬಹಳ ಇದು ಮಾಡುತ್ತೆ ಸ್ವಾಮಿ, ನನಗೆ ಬಹಳ ಬಾಧೆ ಕೊಡ್ತಾ ಇದೆ. ಎಷ್ಟು ಬಾಧೆ ಕೊಡ್ತಾ ಇದೆ? ಅದು ಹೇಳಕ್ ಅಸಾಧ್ಯ ಸ್ವಾಮೀಜಿ. ನಡೆಯಕ್ಕಂತೂ ಆಗದೇ ಇಲ್ಲ, ಕಷ್ಟ ಬಿದ್ದು ನಡೀತಾ ಇದ್ದೀನಿ ನಾನು. ಅಷ್ಟು ಬಾಧೆ ಇದೆ. ಈ ಕುರ್ಚಿ ಮೇಲೆ ಕುಂತ್ ಹೇಳಕ್ಕಾಗತ್ತಾ? ಕಷ್ಟದಿಂದ ಹೇಳ್ಬೇಕು. ನೋಡೋಣ, ಎದ್ದೇಳಿ. ಹೇಗೆ ಎದ್ದೇಳ್ತೀರಾ? ಕಷ್ಟ ಸ್ವಾಮೀಜಿ, ಹೇಳೋದಕ್ಕೆ ಬಹಳ ಕಷ್ಟ. ಹೇಳ್ಬೇಕು ಅಮ್ಮ, ಬಹಳ ಬಾಧೆ ಸ್ವಾಮೀಜಿ. 1-2 ಹೆಜ್ಜೆ ಆ ಕಡೆ ಇಡಿ. ಇದೊಂದೇ ಸ್ವಾಮೀಜಿ ನನಗೆ ಬಹಳ ಬಾಧೆ ಕೊಡೋದು. ಎಷ್ಟು ವರ್ಷದಿಂದ ಇದೆ? ಇವಾಗ ಬಾಧೆ ಜಾಸ್ತಿ ಆಗಿದೆ. ತುಂಬಾ ಜಾಸ್ತಿ ಆಗಿದೆ. ತುಂಬಾನೇ ಜಾಸ್ತಿ. ಡಾಕ್ಟರ್ ತೋರಿಸಿದಾಗ ಏನ್ ಹೇಳ್ತಾರೆ ಅವರು? ಟ್ಯಾಬ್ಲೆಟ್ ಕೊಟ್ಟಿದ್ರು, ಕ್ಯಾಲ್ಸಿಯಂ. ಅಲ್ಲ, ಗುಣ ಮಾಡ್ರಿ ಏನ್ರಿ? ಅದೆಲ್ಲಿ ಹೇಳ್ತಾರೆ ಸ್ವಾಮೀಜಿ? ಎಲ್ಲಿ? ಮತ್ತೆ ನೀವು ಡಾಕ್ಟರ್ ಅಲ್ವಾ? ಗುಣ ಮಾಡಲ್ಲ ಅವರು, ಮಾತ್ರ ನುಂಗಿಸ್ತಾರೆ ಅಷ್ಟೇ. ಏನ್ ಕೊಟ್ಟಿದ್ದಾರೆ? ಬರೆದು ಕೊಡ್ತಾರೆ, 30 ದಿವಸ ತಗೊಳ್ಳಿ ಅಂತಾರೆ. ಏನ್ ಟ್ಯಾಬ್ಲೆಟ್ಸ್ ಅದು? ಕ್ಯಾಲ್ಸಿಯಂ. ಸೌದಿದೆ ಇಲ್ಲಿ. ಸೌದಿದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಕ್ಯಾಲ್ಸಿಯಂ ಮಾತ್ರ ತಗೊಂಡಿದ್ದೀನಲ್ಲ, ಗುಣ ಆಗುತ್ತೆ ಅಂತಾರೆ. ಯಾವಾಗ? ಮತ್ತೆ ಪುನಃ ನಾವು ಶುರುವಾಗಲ್ಲ. ಮತ್ತೆ ಯಾವಾಗ? ಅದೊಂದು ಸ್ವಾಮೀಜಿ ಏನ್ ಹೇಳ್ತಾರೆ? ತೀರಾ ಇದಾಯ್ತು ಅಂದ್ರೆ ಮಂಡಿ ಆಪರೇಷನ್ ಮಾಡಿಸ್ಕೊಳ್ಳಿ ನೀವು. ಮಂಡಿ ಆಪರೇಷನ್ ಮಾಡಿದ್ರೆ ಗುಣ ಆಗತ್ತಾ ಅಂತ ಕೇಳ್ಬೇಕು. ಆದ್ರೂ ಗುಣ ಆಗಲ್ಲ ಸ್ವಾಮೀಜಿ. ಅದು ಹೌದಾ? ಗುಣ ಆಗಲ್ಲ. ಆಪರೇಷನ್ ಮಾಡಿಸ್ಕೊಂಡ್ರು ಗುಣ ಆಗಲ್ವಾ? ಮಾಡಿಸ್ಕೊಂಡ್ರು. ನನ್ನ ಫ್ರೆಂಡ್ ಹೋಗ್ಬಿಟ್ಲು, ಅವಳು ಹೋಗಿಬಿಟ್ರ. ನನ್ನ ವಯಸ್ಸೇನೆ, ಕಮಲಾಕ್ಷಿ ಅಂದ್ಬಿಟ್ಟು ಅವಳೇನು ಆಪರೇಷನ್ ಮಾಡಿದೆಷ್ಟು ಅಷ್ಟೇನೆ ಹೋಗೇ ಬಿಟ್ಲು. ಯಾಕೆ? ಏನಾಗಿತ್ತು? ಮಂಡಿ ನೋವು ಆಪರೇಷನ್ ಆಗಿ 1 ವಾರನೂ ಇಲ್ಲ ಸ್ವಾಮೀಜಿ. ಹೌದಾ? ಏನಾಯ್ತು ಅಂತ ಗೊತ್ತಿಲ್ಲ. ಒಂದೇ ವಾರಕ್ಕೆ ಹೋದ್ರು ಸ್ವಾಮೀಜಿ ಅವರು. ಅವ್ರ ವಯಸ್ಸೆಷ್ಟು? ನನ್ನ ವಯಸ್ಸೇನೆ, ನನಗೀಗ 68. ಅವಳೋಗಾಯ್ತು ಸ್ವಾಮಿ, 2 ವರ್ಷ ಆಯ್ತು ಅವಳೋಗಿ. ಅಲ್ಲ, ಮಂಡಿ ಆಪರೇಷನ್ ಮಾಡಿದ್ರೆ ಹೋದ್ರು ಸ್ವಾಮೀಜಿ. ಒಂದೇ ವಾರಕ್ಕೆ? ಒಂದೇ ವಾರ ಆಪರೇಷನ್ ಆಗಿ 1 ವಾರಕ್ಕೆನೆ ಹೋದವಳು. ಅದೊಂದು ಬಹಳ ಬೇಜಾರು. ಈಗ ನಮಗೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ, ಭಯ. ಹಿಂಗೆ ನೋವಲ್ಲೇ ಒದ್ದಾಡ್ತಾ ಇದ್ವಿ ನಾವು. ಕೂತ್ಕೊಳಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ ಅಂತೀರಿ. ಅವ್ರದ್ದು ಹಂಗೆ ಅಲ್ವಾ? ಹೌದು. ಅವಳು ನನಗಿನ್ನ ಚಿಕ್ಕವಳು ಸ್ವಾಮೀಜಿ, 8 ವರ್ಷ ಚಿಕ್ಕವಳು. ಅಲ್ಲ, ನನ್ಗಿನ್ನೂ ಜಾಸ್ತಿನೇ ಇದೆ ಅಂತ. ನನಗೆ ಇನ್ನೂ ಜಾಸ್ತಿ ಇದೆಯಾ? ಬನ್ನಿ, ಇನ್ನು ಮುಂದೆ ಬನ್ನಿ, ಎದ್ದೇಳಿ. ಅವಳು ಎದ್ದೇಳ್ಬೇಕು. ಅಮ್ಮ ಇಲ್ಲ ಸ್ವಾಮೀಜಿ, ತುಂಬಾ ಇದೆ ಅವಳಿಗೆ. ಆಮೇಲೆ ಇನ್ನೊಂದು ಒಂದು 4 ಹೆಜ್ಜೆ ಇಟ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಮತ್ತೆ ನಾನು 10
ವರ್ಷದಿಂದ ಇದು ಓವಲಿನ್ SR100 ತಗೊಳ್ತಿದ್ದೀನಿ ಸ್ವಾಮೀಜಿ. ಅಮ್ಮ ಈಗ ನಿಮ್ಗೆ ಯಾವಾಗಲಿಂದ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ? ಒಂದು 10 ವರ್ಷ 15 ವರ್ಷದಿಂದನೂ ಆಗ್ತಾ ಇಲ್ಲ. ನೆಲದ ಮೇಲೆ ಕುತ್ಕೊಳ್ಳೋಕೆ ಆಗಲ್ಲ. ಕೂತ್ಕೊಂಡ್ರೆ ಏನಾಗುತ್ತೆ? ಕುತ್ಕೊಳ್ಳೋಕೆ ಬರಲ್ವಾ ಅಥವಾ? ಕುತ್ಕೊಳ್ಳೋಕೆ ಹೋಗ್ತೀವಿ, ನೋವುಗಳು ಬಂದ್ಬಿಡತ್ತೆ. ಕುತ್ಕೊಳ್ಳೋಕೆ ಹೋದ್ರೇನೆ ನೋವು ಬರುತ್ತೆ, ಕುತ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಅದು ಆಮೇಲೆ ಈಗ 10-15 ವರ್ಷದಿಂದ ಈ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ತುಂಬಾ. ಈಗ ನಿಮ್ಗೆ 30 ವರ್ಷದಿಂದನೂ ನೀವು ನೆಲದ ಮೇಲೆ ಕುತ್ಕೊಂಡೇ ಇಲ್ಲ? ಕೂತಿಲ್ಲ. ಈಗ ನಿಮ್ಗೆ ಒಂದು 5-10 ವರ್ಷದಿಂದ ನೋವು ಜಾಸ್ತಿ ಆಗಿದೆ. ಈಗ 5 ವರ್ಷದಿಂದ ತುಂಬಾ ನೋವು. ಎಲ್ಲಿ ಮಂಡಿನ? ಮಂಡಿಗಳು ಎರಡು ಮಂಡಿನೂ. ನಿಮ್ಮ ಹೆಸರು? ಲಲಿತಾ ಭಾಸ್ಕರ್. ಮಂಡಿ ನೋವೇನಿಲ್ಲ. ಅದೇ ನಂಗೆ ಶುಗರ್ ಇದೆ. ಶುಗರ್ ಇರೋದ್ರಿಂದ ಇದು ಪಾದಗಳು ಸ್ವಲ್ಪ ಇದು ಸರ್ಕ್ಯುಲೇಷನ್ ಕಡಿಮೆ, ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ. ಅದೇ ಫಾಸ್ಟ್ ಆಗಿ ನಡೆಯಕ್ಕಾಗಲ್ಲ. ಪರವಾಗಿಲ್ಲ. ಅದೇನೆ ಈ ಶುಗರ್ದು ಇದಾಗ್ಬೇಕು, ವಾಸಿ ಆಗ್ಬೇಕು. ಮತ್ತೆ ನಿಮ್ಮ ಹೆಸರು? ಪದ್ಮಶ್ರೀ. ನಂದು 55. ನಿಮ್ಮ ಶಿಕ್ಷಣ? BCom. ಈಗ ನಿಮ್ದು ಹೆಲ್ತ್ ಸಮಸ್ಯೆ ಅಂದ್ರಲ್ಲ, ಏನು ಹೆಲ್ತ್ ಸಮಸ್ಯೆ ಬಗ್ಗೆ ಹೇಳ್ತೀರಾ? ಸುಮಾರು 14 ವರ್ಷದಿಂದ ಮೇಲಿಂದ ಬಿದ್ದೆ. ಬಿದ್ದೆ. ಆಗ ಏರ್ ಕ್ರ್ಯಾಕ್ ಆಯ್ತು ತೊಡೆ ಹತ್ರ. ಕೈ ಒಂದ್ ಸ್ವಲ್ಪ ಪೇನ್ ಆಯ್ತು, ಬಲ್ಭಾಗ. ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೆ. ಒಂದು 3 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ರು, ಅದು ಮಾಡಿದೆ. ಆದ್ರೆ ಕ್ರಮೇಣ ಒಂದು 6 ಮಂತ್ಸ್ ಆದ್ಮೇಲೆ ಪೇನ್ ಬರ್ತಾನೆ ಇತ್ತು. ಕೊನೆಗೆ ಮೈಸೂರಿಗೆ ಹೋಗಿ JSS ಹಾಸ್ಪಿಟಲ್ 2014 ಅಡ್ಮಿಟ್ ಆದೆ. ಆಗ ಅವರು ಬೋನ್ ಕ್ಯಾನ್ಸರ್ ಇರಬೇಕು, ಎಲ್ಲಾ ತರ MRI ಸ್ಕ್ಯಾನ್ ಮಾಡಿದ್ರು. ಅವ್ರಿಗೇನು ಅಂತ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಬೋನ್ ಕ್ಯಾನ್ಸರ್ ಇರ್ಬೋದೇನೋ ಅಂತ ಅವ್ರು ಇದು ಮಾಡಿ ಫುಲ್ ಬೆಡ್ ರೆಸ್ಟ್ ನಲ್ಲಿ ಇರ್ಬೇಕಾಗುತ್ತೆ ನೀವು ಅಂತ ಅಂದ್ರು. ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು, ಸ್ವಲ್ಪ ದಿನ ತಗೊಂಡೆ. ಅದಾದ್ಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟೋದೆ. ಅದು ತಗೊಂಡಾಗ ಒಂದು ಸ್ವಲ್ಪ ವಾಸಿ ಆಗೋದು, ಮತ್ತೆ ಪೇಯ್ನ್ ಜಾಸ್ತಿ ಆಗೋದು, ಹಿಂಗೆ ಆಗ್ತಾ ಇತ್ತು. ಅದರಿಂದ ವೆರಿಕೋಸ್ ವೇನ್ ಸ್ಟಾರ್ಟ್ ಆಗೋಯ್ತು. ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಬಿದ್ದಾದ್ಮೇಲೆ. ಒಂದು ಸುಮಾರು 14 ವರ್ಷದಿಂದ ನಿಂತ್ಕೊಂಡೇ ಕೆಲಸ ಮಾಡೋದು, ಕುಳಿತುಕೊಳ್ಳೋದಿಲ್ಲ, ಚಕ್ಕಲ್ ಬಗ್ಗೆನೂ ಹಾಕೊಳ್ಳಲ್ಲ. ಏನು ಕೆಲಸ ಮಾಡ್ತೀರಿ? ಮನೇಲೇನೆ ಎಲ್ಲ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಟ್ಯೂಷನ್ ಮಾಡ್ತಾ ಇದ್ದೆ, ಅದು ಬಿಟ್ಬಿಟ್ಟೆ. ಕುಳಿತುಕೊಳ್ಳೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಟ್ಯೂಷನ್ ಬಿಟ್ಬಿಟ್ಟೆ. ಆಮೇಲೆ ಏನಾಯ್ತು, ವೆರಿಕೋಸ್ ವೇನ್ ಜಾಸ್ತಿ ಆಗೋಯ್ತು. ನಿಂತ್ಕೊಂಡು ಬ್ಲಡ್ ಕ್ಲಾಟ್ ಆಯ್ತು, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ, ಬಲಗಾಲು ಎಡಗಾಲು ಎರಡೂ. ಕೊನೆಗೆ ಈಗ 3 ತಿಂಗಳಿಂದ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ. ಪರವಾಗಿಲ್ಲ. ಆ ಡಾಕ್ಟ್ರ್ ಹೇಳ್ದಂಗೆ ಫಾಲೋ ಅಪ್ ಮಾಡಿದೆ. ಪೇಯ್ನ್ ಏನೋ ಕಡಿಮೆ ಆಗಿದೆ. ಒಂದು 45 ನಿಮಿಷ ವಾಕ್ ಮಾಡಿ ಅಂದವ್ರೆ, ಸೈಕ್ಲಿಂಗ್ ಮಾಡಿ ಒಂದು 30 ನಿಮಿಷ ಅಂದಿದ್ದಾರೆ. ಅದೇ ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ಈಗ ತೊಡೆ ನೋವು ಸ್ಟಾರ್ಟ್ ಆಗಿದೆ. ಸ್ಟಾಕಿಂಗ್ ಹಾಕೊಂಡು ಕೈ ನೋವು ಬಂದ್ಬಿಟ್ಟಿದೆ, ಎಲ್ಬೋ ತುಂಬಾ ನೋವು. 1-2 kg ಭಾರ ಎತ್ತಕ್ ಆಗ್ತಾ ಇಲ್ಲ. ಪಾತ್ರೆ ತೊಳೆಯಕ್ ಹೋದ್ರೆ ನೋವು. ರಾತ್ರಿ ತೊಡೆ ನೋವು ಬಗ್ಗೆ ಏನ್ ಹೇಳ್ತಾರೆ? ತೊಡೆ ನೋವು ಬಗ್ಗೆ ರೆಸ್ಟ್ ಮಾಡಿ ಅಂತಾರೆ ಅಷ್ಟೇನೆ. ರೆಸ್ಟ್ ಮಾಡಿ, ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಡಿ ಅಂತ. 2 ಭಾಗದಲ್ಲಿ ಇದೆಯಾ? ಇಲ್ಲ, ಬಲಭಾಗದಲ್ಲಿ ಜಾಸ್ತಿ ಇದೆ. ಒಂದು 80% ಬಲಭಾಗ, ಒಂದು 40% ಎಡಭಾಗದಲ್ಲಿ. ಇದು ಎಷ್ಟು ವರ್ಷದಿಂದ ಇದೆ? ಇದು ಸುಮಾರು 14 ವರ್ಷದಿಂದ, ಬಿದ್ದಾಗ್ಲಿಂದಾನು ಸ್ಟಾರ್ಟ್ ಆಗಿದೆ. ತೊಡೆ ನೋವಿದೆ. ಅದಕ್ಕಾಗಿ ನಾನು ಅಡ್ಮಿಟ್ ಆಗಿದ್ದು JSS ನಲ್ಲಿ. ವೆರಿಕೋಸ್ ವೇನ್ಗಲ್ಲ? ಇಲ್ಲ. ಆಮೇಲೆ ನಾನು ನಿಂತ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಾದ್ಮೇಲೆ ನೋವು ಸಲುವಾಗಿ ನೀವು JSS ಆಸ್ಪತ್ರೆಗೆ ಹೋದ್ರಿ? ಹೌದು. ಅವ್ರೇನ್ ಮಾಡಿದ್ರು ಅವಾಗ? MRI ಸ್ಕ್ಯಾನ್ ಮಾಡಿದ್ರು. ಒಂದು 4-5 ಸಾರಿ ಮಾಡಿದ್ರು. ಅವ್ರಿಗೆ ರಿಸಲ್ಟ್ ಗೊತ್ತಾಗ್ಲಿಲ್ಲ, ಏನ್ ಪ್ರಾಬ್ಲಮ್ ಇದೆ. ಅವ್ರು ಇದ್ರಲ್ಲೇನೆ ಇದಾಗಿ ಕೊನೆಗೆ ಡಿಸ್ಚಾರ್ಜ್ ಆಗಿ 13 ದಿನ ಅಡ್ಮಿಟ್ ಆಗಿದೆ. ಏನು ರಿಸಲ್ಟ್ ಕಾಣ್ದಿರೋದಕ್ಕೆ ಬೆಂಗಳೂರು ಬಂದ್ಬಿಟ್ಟೆ. ಕೊನೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ. ಸೊ ಆಮೇಲೆ ನಿಮ್ಗೆ ವೆರಿಕೋಸ್ ವೇನ್ ಶುರು ಆಗಿದೆ. ಶುರು ಆಗಿದೆ. ಸೊ ಅದಕ್ಕೆ ಈಗ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ.
ಸೊ ಈಗ ನಿಮಗೆ ವೆರಿಕೋಸ್ ವೈನ್ ಸಮಸ್ಯೆ ಏನಿಲ್ಲ, ಈಗ ಅದಿಲ್ಲ. ಆದ್ರೆ ನಿಮಗೆ ಮಂಡಿಯಿಂದ ಮೇಲ್ಭಾಗದಲ್ಲಿ ಬಲಭಾಗ ತೊಡೆ ಭಾಗ 80% ಇದೆ, ಎಡಭಾಗ ತೊಡೆಯಲ್ಲಿ 40% ನೋವಿದೆ. ಹೌದೌದು, ನೀವು ಮುಖ್ಯವಾಗಿ. ಸೊ ಕೆಲವು ಸಲ ನಿಮ್ಮ ಮೊಳಕೈ ನೋವಿದೆ, ನೋವು ನನಗೆ ಮೊಳಕೈ ನೋವು ಯಾವಾಗಲೂ ಇದೆ. ಕೈ ಏನಾದ್ರು ಕೆಲಸ ಮಾಡಿದ್ರೆ ಭಾರ ಎತ್ತಿದ್ರೆ ನೋವು. ಎಷ್ಟು ವರ್ಷದಿಂದ ನೀವು ನೆಲದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ? ಒಂದು 14 ವರ್ಷದಿಂದ ನೆಲದ ಮೇಲೆ ಬಿದ್ದಾಗ್ಲಿಂದ ಕುತ್ಕೊಳ್ಬೇಡಿ ಅಂದಿದ್ದಾರೆ ಡಾಕ್ಟ್ರು, ಕುತ್ಕೋತಾ ಇಲ್ಲ. ಸೊ ಡಾಕ್ಟರ್ ಆಗಿ ಹೇಳಿದ್ದಾರೆ, ಅದರಿಂದ ನೀವು ಕುತ್ಕೋತಾ ಇಲ್ಲ. ಕುತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಆಗಲ್ಲ, ನೋವು ಬರುತ್ತೆ. ನೀವು ಪ್ರಯತ್ನ ಮಾಡಿದ್ರು ಕುತ್ಕೊಳ್ಳೋಕೆ ಹೋದ್ರು ಆಗಲ್ಲ, ನೋವು ಬಂದ್ಬಿಡುತ್ತೆ. ಎಲ್ಲಿ ನೋವು ಬರುತ್ತೆ? ಇಲ್ಲಿ ಇದೆಲ್ಲ ಪ್ರತಿ ಕೆಳಗಡೆ ತೊಡೆಯಿಂದ ಕೆಳಗಡೆವರೆಗೂ ನೋವು ಬರ್ತದೆ, ಕುತ್ಕೊಳ್ಳೋಕೆ ಆಗಲ್ಲ. ಇಡೀ 2 ಕಾಲು ನೋವೇ ಬರುತ್ತೆ, ಕುತ್ಕೊಳ್ಳೋಕೆ ಆಗಲ್ಲ. ಕುತ್ಕೊಳ್ಳೋಕೆ ಹೋದ್ರೆ ಆಗೋದಿಲ್ಲ. ತುಂಬಾ ಟ್ರೈ ಮಾಡ್ತೀನಿ, ಆಗಲ್ಲ. ಈಗ ಇಟ್ಟೆ ಸಾಮಾನಿಲ್ಲ, ಮರ್ತೇ ಬಿಟ್ಟಿರ್ತೀನಿ. ತುಂಬಾ ಮರುವು. ಈಗ ಇವ್ರಿಗೆ ಏನಾರು ಕೀ ಕೊಟ್ಟಿರ್ತಾರೆ, ಅದನ್ನೆಲ್ಲಿಟ್ಟಿದ್ದೀನಿ ಅಂತ 2 ನಿಮಿಷ ಇಲ್ಲ, ಮರ್ತೇ ಬಿಟ್ಟಿರ್ತೀನಿ. ಹುಡುಕಾಡೋದೇ ಅದೇ ಒಂದು ಸಮಸ್ಯೆ. ಬಂಗಾರ ಸಮೃದ್ಧಿ
ತಗೊಳ್ತಾ ಇದ್ದೀರಾ? ಯಾಕೆ ತಗೊಳಕ್ ಆರಂಭಿಸಿದ್ರಿ? ಹೇಗೆ ಗೊತ್ತಾಯ್ತು? ಸಪೋಸ್ ಇದನ್ನು ಬಿಟ್ಬಿಟ್ರಪ್ಪ ಕೋಪ ಬಂದ್ಬಿಡುತ್ತಾ? ಎಲ್ಲಿ ನೋಡಲಲ್ಲೇ ಭಕ್ತಿ ದಾಸೋಹ, ಎಲ್ಲಿ ನೋಡಲಲ್ಲೇ ಭಕ್ತಿ ದಾಸೋಹ. ಎಲ್ಲಿ ಕೂತಿದ್ರಿ? ಇಲ್ಲಿ ನೆಲ ಮೇಲೆ. ನೀವು ನೆಲ ಮೇಲೆ ಕೂತಿದ್ರ? ಆಮೇಲೆ ಎಲ್ಲಿ ನೋಡಲಲ್ಲೇ ಭಕ್ತಿ ದಾಸೋಹ. ಫಸ್ಟ್ನೇ ಸ್ವಾಮಿಗೆ ಹೋದ ತಕ್ಷಣ ಅಮ್ಮ ಕೆಳಗೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಎಲ್ಲಿ ನೋಡಲಲ್ಲೇ ಇತರು ಬಂಧುಗಳು, ಎಲ್ಲಿ ನೋಡಲಲ್ಲೇ ಇತರು ಬಂಧುಗಳು, ಎಲ್ಲಿ ನೋಡಲಲ್ಲೇ ಪ್ರೀತಿ ಸನ್ಮಾನ, ಎಲ್ಲಿ ನೋಡಲಲ್ಲೇ ಪ್ರೀತಿ ಸನ್ಮಾನ. ನೋಡಲಲ್ಲೇ ಪ್ರೀತಿ ಸನ್ಮಾನ, ಎಲ್ಲಿ ನೋಡಲಲ್ಲೇ ಪ್ರೀತಿ ಸನ್ಮಾನ. ಶಿವನೊಲಿದನೀಗ 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 ಶಿವನೊಲಿದನೀಗ. ಬಯಲ ಮಾನಸ ದೇವ 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 ಶಿವನೊಲಿದನೀಗ ಶಿವನೊಲಿದನೀಗ. ಆಗಲ್ವಾ? ಹೊಡೀರಿ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕೂತ್ಕೊಳ್ಳಿ. ಸೊ ಮಗು ಅಂಬೆಗಾಲಿಟ್ಟಾಗ ಚಪ್ಪಳೆ ಹೊಡಿತಾರಲ್ವಾ? ಮಗು ವಸ್ತುಲ್ ದಾಟ್ದಾಗ ಚಪ್ಪಳೆ ಹೊಡಿತಾರಲ್ವಾ? ಮತ್ತೆ ನೀವು ಮಗುನೇ.
ದಿನದ 24 ಗಂಟೆನೂ ಇತ್ತು, 24 ದಿವಸ ಇತ್ತು, 365 ದಿವಸನೂ ಇತ್ತು, ದಿನದ 24 ಗಂಟೆನೂ ಇತ್ತು. ಆ ಮಂಡಿ ನೋವು ಯಾವ ಥರ ಇತ್ತು? ಅದು ಹೇಳಕ್ಕಾಗದಷ್ಟು ನೋವಿತ್ತು. ಈಗ ಹೇಗಿದೆ? ಈಗ ಸಂಪೂರ್ಣ ಗುಣವಾಗಿದೆ ಸ್ವಾಮೀಜಿ. ಇನ್ನೊಂದ್ಸರಿ ಹೇಳಿ. ಸಂಪೂರ್ಣ ಹೊಡ್ರಿ ಗುಣವಾಗಿದೆ ಚಪ್ಪಾಳೆ, ಹೊಡ್ರಿ ಚಪ್ಪಾಳೆ, ಜೋರ ಹೊಡಿರಿ. ಸಂಪೂರ್ಣ ಗುಣವಾಗಿದೆ ಸ್ವಾಮಿ. ತಮ್ಮ ದಯದಿಂದ ನನಗೆ ಸಂಪೂರ್ಣ ಗುಣವಾಗಿದೆ. ಈಗ ನೀವೇನು ಹೇಳಕ್ ಇಚ್ಛೆ ಪಡ್ತೀರಿ ಮಂಡಿ ನೋವಿನಿಂದ ನರಳೋರ್ಗೆ? ನನ್ನಂತ ನೋವನ್ನ ತಿಂತ ಇರೋರಿಗೆ ಸ್ವಾಮೀಜಿಗಳ ಹತ್ರ ಬಂದು ಧೈರ್ಯವಾಗಿ ಬಂದು ಅವರ ಆಶೀರ್ವಾದದಿಂದ 13 ದಿವಸದಿಂದ ಯೋಗ ಕ್ಲಾಸ್ ಸೇರಿ ಸಂಪೂರ್ಣ ಗುಣವಂತರಾಗಿ ಆರೋಗ್ಯವಂತರಾಗಿ ನಡೆದುಕೊಳ್ಳುವಂತಾಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ. ತಾವು ಯೋಗಕ್ಕೆ ಯಾಕೆ ಸೇರ್ಕೊಂಡಿದ್ರಿ? ನನಗೆ ಸಯಾಟಿಕಾ ನೋವಿತ್ತು, ಸ್ವಲ್ಪ ಶುಗರ್, ಬಿ ಪಿ ಮತ್ತೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಷ್ಟೇ ಸರ್. ಈಗ ನಿಮ್ಗೆ ಈಗ ಸಯಾಟಿಕಾ ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಅಂದ್ರೆ ಎಷ್ಟು? 50% ಕಡಿಮೆ ಆಗಿದೆ, ಈಗ ಸ್ವಲ್ಪ ಇದೆ ಅಷ್ಟೇ ಸರ್. ನೀವು ಯೋಗಕ್ಕೆ ಇಷ್ಟು ಉಪಯೋಗ ಆದ್ಮೇಲೆ ಏನ್ ಹೇಳ್ತೀರಿ? ನಾನು ಸ್ವಲ್ಪ ಚಟುವಟಿಕೆಯಿಂದ ಲವಲಕ್ಕಿಯಿಂದ ಇದ್ದೀನಿ. ಇದರಿಂದ ತುಂಬಾ ಉಪಯುಕ್ತವಾಗಿದೆ. ಯೋಗ ಅಭ್ಯಾಸದಿಂದ ನನಗೆ ಮೊದಲಿಗಿಂತ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ, ಆಕ್ಟಿವ್ ಆಗಿದ್ದೀನಿ. ಬೇರೆಯವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಅದೇ ನೀವು ಯೋಗ ಅಭ್ಯಾಸ ಕಲಿತು ನೀವು ಒಳ್ಳೆ ಆರೋಗ್ಯ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೀನಿ ಸರ್. ಹೆಸರು? ನನ್ನ ಹೆಸರು ಲಲಿತಾ ಭಾಸ್ಕರ್ ಅಂತ. ತಾವು ಯಾಕೆ ಯೋಗ ಸೇರ್ಕೊಂಡ್ರಿ? ನನಗೆ ಮಂಡಿ ನೋವು ತುಂಬ ಇತ್ತು, ಮತ್ತೆ ಶುಗರ್ ಇತ್ತು, ಅದರಿಂದ ಸರಿ, 13 ದಿವಸದಲ್ಲಿ ನಿಮ್ಗೆ ಏನು ಉಪಯೋಗ ಆಗಿದೆ? ಆಕ್ಚುಲಿ ಮಂಡಿ ನೋವೆಲ್ಲ ಕಡಿಮೆ ಆಗಿದೆ ಸ್ವಾಮಿ. ಈಗ ಸರಿಯಾಗಿ ನಡೆಯೋಕ್ಕೆ ಆಗ್ತಿಲ್ಲ, ಕುಂತ್ಕೊಂಡು ನಡೀತಾ ಇದ್ದೆ. ಈಗ ನಾನು ಚೆನ್ನಾಗಿ ನಡೀತಾ ಇದ್ದೀನಿ. ಮತ್ತೇನು ಹೇಳ್ತೀರಾ ಈಗ ಬೇರೆ ರೋಗದಿಂದ ನರಳೋರಿಗೆ, ಮಂಡಿ ನೋವಿರೋರಿಗೆ ಏನು ಹೇಳ್ತೀರಾ? ಅವ್ರಿಗೆಲ್ಲ ನಾನು ಹೇಳೋದು ಯೋಗದಿಂದ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಇಲ್ಲಿ ಗುರುಗಳಿದ್ದಾರೆ ಒಬ್ರು, ಅಲ್ಲಿಗೆ ತಾವು ಹೋದ್ರೆ ನಿಮ್ಗೆ ಎಲ್ಲ ಹುಷಾರಾಗುತ್ತೆ. ಇದು 100ಕ್ಕೆ 100 ಭಾಗನೂ ನಿಜ ಅಂತ ಹೇಳಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.